60-40ರಲ್ಲಿ ಅಧ್ಯಕ್ಷರೇ, ನನಗೆ ನೀವು ಅಭಿವೃದ್ಧಿ ಬಗ್ಗೆ 45 ನಿಮಿಷ ಕೊಟ್ರಿ. ಇದು 2 ಗಂಟೆ ಆಯ್ತು. ಇಲ್ಲ 2 ಗಂಟೆ. ನೀವು ನನ್ನಿಂದ ಮಾಡಿರಲ್ರಿ. 2 ಗಂಟೆ ಆಯ್ತು. ಯಾಕೆ ನೀವು ಬೊಬ್ಬೆ ಹಾಕ್ತೀರಿ? ನಿಮ್ಮ ಹತ್ರ ಮಾತಾಡಿದವರು ನೀವೇ ಕೇಳಿ. ರೋಷ ಹಾಕೋದು ನಿಮ್ಮ ಹತ್ರ ನನಗೆ 45 ನಿಮಿಷ. ಇಲ್ಲ ಈಗ ಮಧ್ಯಾಹ್ನ ಊಟ ಆದ ನಂತರ 3:35ಗೆ ನಾವು ಸ್ಟಾರ್ಟ್ ಮಾಡಿ 3:30ಗೆ. ಅದರ ನಂತರ ಈಗ 45 ಮಿನಿಟ್ಸ್ ಮಾತಾಡಿದ್ರೆ ಸ್ಟಾರ್ಟಿಂಗ್ 10 ನಿಮಿಷ ಮಾತ್ರ ಇವ್ರು ಮಾತಾಡ್ಲಿಕ್ಕೆ ಇಲ್ಲಿ ಬಿಡಲಿಲ್ಲ ಇದರಲ್ಲಿ. ಆದ ಕಾರಣ ಶಿವಲಿಂಗ ಅವ್ರೆ ಆದಷ್ಟು ಬೇಗ ಮುಗಿಸಿ ಚೆನ್ನಾಗಿ. ಆಯ್ತು, ಮುಗಿಸೋಣ. ಅಲ್ಲ, ನೀವು ಡಿಸ್ಟರ್ಬೆನ್ಸ್ ಮಾಡಬೇಡಿ, ನಾವು ಮುಗಿಸ್ತೀವಿ. ವಿರೋಧ ಪಕ್ಷದ ನಾಯಕರೇ ಡಿಸ್ಟರ್ಬೆನ್ಸ್ ಮಾಡಬೇಡಿ. ನಿನ್ಗೊಂದು ಸಜೆಷನ್, ನಿನ್ಗೆ ಸುಮ್ಮನೆ ಹೇಳ್ತಾ ಇದ್ದೀನಿ ಸಜೆಷನ್. ಚೆನ್ನಾಗಿ ಮಾತಾಡ್ತಾ ಇದ್ದೀರಾ, ಮಾತಾಡ್ರಿ. ಆದರೆ ನೀವು ಮಾತಾಡಬೇಕಾದ್ರೆ ಈಗ ನನ್ನ ಮಗ 60 ಮಾರ್ಕ್ಸ್ ತಗೊಂಡವ್ರೆ ಅಂತ ಇಟ್ಕೊಳ್ಳಿ, ನಿಮ್ಮ ಮಗ 80 ಮಾರ್ಕ್ಸ್ ತಗೊಂಡವ್ರೆ ಅಂತ ಹೇಳ್ಬೇಕು. ನೀವು ಕೇಂದ್ರ ಸರ್ಕಾರದ ಬಗ್ಗೆ ಮಾತಾಡ್ತಾ ಇದ್ರ, ಮಾತು ತಪ್ಪೇನಿಲ್ಲ. ನಾವು ರಾಜ್ಯ ಸರ್ಕಾರದ ಬಗ್ಗೆ ಮಾತಾಡ್ತೀವಿ, ನೀವು ಕೇಂದ್ರ ಸರ್ಕಾರದ ಬಗ್ಗೆ ಮಾತಾಡಿ. ಅಲ್ಲಲ್ಲ, ನಿಮ್ಗೆ ಹಿಂದೆ ಈಗ ಮೋದಿ ಅವ್ರು ಬಂದು 10-11 ವರ್ಷ ಆಗೈತೆ. ಅದರಿಂದ ಮನಮೋಹನ್ ಸಿಂಗ್ ಅವರು ಇದ್ರು. ಅವರು ಈ ಆಯೋಗ ಹೇಳಿದ್ರಲ್ಲ, ಈ ಹಣಕಾಸು ಆಯೋಗ 14-15 ಹಣಕಾಸು ಆಯೋಗದಲ್ಲಿ ಮೋದಿ ಅವರು ಎಷ್ಟು ಕೊಟ್ಟಿದ್ದಾರೆ. ಅದೇ ರೀತಿ ಮನಮೋಹನ್ ಸಿಂಗ್ ಅವರು ಇದ್ರಲ್ಲ, ಅವಾಗ ಕರ್ನಾಟಕಕ್ಕೆ ಎಷ್ಟು ಕೊಟ್ಟಿದ್ದಾರೆ. ಮನಮೋಹನ್ ಸಿಂಗ್ ಅವಾಗ ಎಷ್ಟು ಕೊಟ್ಟಿದ್ರು. ಮನಮೋಹನ್ ಸಿಂಗ್ ಅವರು ಕರ್ನಾಟಕಕ್ಕೆ ವ್ಯವಸ್ಥೆ ಬಹಳ ಚೆನ್ನಾಗಿತ್ತು ಈ ದೇಶದಲ್ಲಿ. ಮತ್ತೆ ಮನಮೋಹನ್ ಸಿಂಗ್ ಆಡಳಿತ ಕೊಡಕ್ಕೆ ಯಾರ ಕೈಲೂ ಆಗಲ್ಲ. ಕಡಿಮೆ ಕೊಟ್ಟಿದ್ರು. ಸುಮ್ಮನೆ ಅದ್ರ ಬಗ್ಗೆ ದ್ವೇಷ ಮಾಡೋದು. ನಾನು ಕಾಮೆಂಟ್ ನಿಮ್ಗೆ ತೊಂದರೆ ಕೊಡಲ್ಲ, ಕಾಮೆಂಟ್ ಮಾಡಲ್ಲ. ನಾನು ಹೇಳುವಾಗ ನೀವು ಮಾಡ್ತೀರಿ, ನಾನೇನು ಸದಸ್ಯ ಅಲ್ಲ. ನೀವು ಮಾಡ್ತೀರಿ, ಕಂಡಮ್ ಮಾಡಲ್ಲ. ನಾನು ಅಂದ್ರೆ ಮಾಡಲ್ಲ. ನಾನೇನಾರ ತಪ್ಪು ಮಾತಾಡಿದ್ರೆ ದಾಖಲೆ ಸಮೇತ ಇಡಿ. ರಾಯ್ ರೆಡ್ಡಿ ಅವ್ರೇನೋ ಬಾಯ್ ತಪ್ಪು ಹೇಳ್ಬಿಟ್ರು, ನಾನೇನು ಹೇಳಿಲ್ಲ. ಅವ್ರು ಹೇಳಿದ್ದು ಅವ್ರಿಗೆ ನಾನೇನೋ ಹಿಂಗಂತ ಅಂತ ನಾನೇ ಕೇಳಿದೆ. ಹಣೆ ಚಚ್ಕೊಂಡ್ರಲ್ಲ, ಅದಕ್ಕೆ ನಾನು ಕೇಳಿದೆ. ಹಣೆ ಚಚ್ಕೊಂಡ್ರಲ್ಲ ಅವರು ಹಿಂಗಂದ್ರ ಅವ್ರಿಗೆ ಇವರು ತಪ್ಪು ಮಿಸ್ಟೇಕ್ ಮಾಡ್ಕೊಂಡು ಹೇಳಿದ್ರು. ಹೌದು, ನಮ್ಮ ರಾಜ್ಯನೇ ನೋಡಿ, ನೀವು ಮನಮೋಹನ್ ಸಿಂಗ್ ಇದ್ದಾಗ 10 ವರ್ಷ ಎಷ್ಟು ಕೊಟ್ಟಿದ್ರು ಹಣ? ಮೋದಿ ಅವರು 10 ವರ್ಷ ಎಷ್ಟು ಮಾಡಿ ಹೇಳಿ. ತಡ್ಕಣಲ್ಲ ನೀವು. ಹೇಳ್ತೀನಿ ನೋಡಿ, ನನ್ನ ಹತ್ರನೂ ಒಂದ್ ನಿಮಿಷ, ನಮ್ಮ ಹತ್ರನೂ ದಾಖಲೆ ಇದೆ. ನರೇಗಾ ಅವಾಗ ಬಹಳ ಚೆನ್ನಾಗಿತ್ತು, ಈಗ ನರೇಗಾ ನಿಂತೋಗ್ಬಿಟ್ಟಿದೆ. ಯಾಕೆ ಅಂತ ದಯಮಾಡಿ ನೀವು ಒಂಚೂರು ಗಮನ ತನ್ನಿ. ಅದಕ್ಕೆ ಹೇಳ್ತೀನಿ ಅದನ್ನೇ. ನೋಡಿ, ಮನಮೋಹನ್ ಸಿಂಗ್ ಇದ್ದಾಗ 10 ವರ್ಷದಲ್ಲಿ NDRF ಅಲ್ಲಿ ಎಷ್ಟು ಕೊಟ್ಟರು ಗೊತ್ತಾ? 3233 ಕೋಟಿ. ನರೇಂದ್ರ ಮೋದಿ ಎಷ್ಟು ಕೊಟ್ಟು ಗೊತ್ತಾ? 11603 ಕೋಟಿ. 4 ಪಟ್ಟು ಜಾಸ್ತಿ ಕೊಟ್ಟಿದೆ. 4 ಪಟ್ಟು. ಅವತ್ತಿನ ಬಜೆಟ್ ಗಾತ್ರ ಕಡಿಮೆ, ಇವತ್ತಿನ ಮಾತ್ರ ನೀವು ಹೇಳುವಂತ 28 ಲಕ್ಷ ಕೋಟಿ ಇದ್ದು 50 ಲಕ್ಷ ಕೋಟಿ ಮೇಲೆ ನಿಗಮಕ್ಕೆ ಅದೇ ಹೇಳಿದ್ರಲ್ಲ, ಬೆಲೆ ಜಾಸ್ತಿ ಆಗಿದೆ. ನಿಗಮಕ್ಕೆ ಹೋದ್ಸರಿ ನಾವು 150 ಕೋಟಿ ಕೊಟ್ಟಿದ್ವಿ, ಈ ಸರಿ 80 ಕೋಟಿ ಕೊಟ್ಟಿದ್ವಿ. ಬೆಲೆ ಜಾಸ್ತಿ ಆಗಿಲ್ವಾ? ನಿಮ್ ಬಡಜೆಟ್ ಗಾತ್ರ ಜಾಸ್ತಿ ಆಗಿಲ್ವಾ? ಮೆಟ್ರೋ ಹೇಳ್ತೀನಿ, ಇಡೀ ದೇಶದಲ್ಲಿ ಮೆಟ್ರೋ ಡೆಲ್ಲಿ ಬಿಟ್ರೆ ಕರ್ನಾಟಕಕ್ಕೆ ಎಷ್ಟು ಕೊಟ್ಟಿರೋ ದುಡ್ಡು, ಕರ್ನಾಟಕಕ್ಕೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಇಡೀ ದೇಶದಲ್ಲಿ. ಬಜೆಟ್ ಎಷ್ಟಿತ್ರಿ ಅದನ್ನು ಹೇಳಿ. ಅವತ್ತೇನಿತ್ತು ತೆರಿಗೆ, ಇವತ್ತೇನಾಯ್ತು ತೆರಿಗೆ? ಇವತ್ತಿನ ತಕ್ಷಣ ಕೊಡಿ ಅಂತ ನಾವು ಕೇಳ್ತಾ ಇರೋದು. ವಿಷಯಕ್ಕೆ ಬರ್ರಿ. ಅವತ್ತಿನ ಕಾಲ ಅವತ್ತು GST ಇತ್ತ, ಒಂಟೆ ಆಗ್ತದೆ ತಗೊಂಡ್ಬಿಟ್ಟು ನಮ್ಮ ದೇಶದ ನಮ್ಮ ರಾಜ್ಯದ ಆದಾಯವನ್ನು ತಗೊಂಡು ಅಲ್ಲಿ ಇಟ್ಕೊಂಡ್ಬಿಟ್ಟು ನೀವು ಇಲ್ಲಿ ಬಂದ್ಬಿಟ್ಟು ಕುಗ್ಯಾಡ್ಬಿಟ್ಟು ಸಿಗುತ್ತೆ ನಮ್ಮನ್ನ ಬಿಟ್ಕೊಡ್ಬಿಡಿ, ಬಿಡ್ರಿ. ನಮ್ಮ GST ನಮಗೆ GST ನಮಗೆ ಬಿಟ್ಕೊಡ್ರಿ. ಅವ್ರು ಮಾತಾಡಕ್ಕೆ ಅವಕಾಶ ಕೊಡಿ ಸರ್.
ಮಾತಾಡಕ್ಕೆ ಅವಕಾಶ ಆಯ್ತು ತಡಿಯೋಣ ಓಲತ್ಲಗೆ ನಾನು ಮಾತಾಡ್ದಲ್ಲ ಹಿಂಗೆ ಆಡ್ಬೇಕ ನೀನು ಈ ಸುರೇಶ್ ಗೌಡ ನೋಡುಗ ಏನ್ ಕತ್ತಿ ಸುರೇಶ್ ಗೌಡ ಸುರೇಶ್ ಗೌಡ್ರೆ ಹುಚ್ಚಿಗಿಚ್ಚಿಡ ಮಾತಾಡೋದು ಬೇಡಬೇಡ್ರಿ ಮಾತಾಡ್ಲಿ ಸುರೇಶ್ ಗೌಡ ಸುರೇಶ್ ಗೌಡ್ರ ನಿಲ್ಗೆ 5 ಲಕ್ಷ 500 ಕೋಟಿ ಚಿಚ್ಕೊಂಡ್ರು 2013 ಟೀಕೆ ಮಾಡಲಿಲ್ಲ. ಈಗ ಯಾಕೆ ಟೀಕೆ ಮಾಡ್ತಾರೆ? ಖಜಾನೆ ಖಾಲಿ ಸರ್ಕಾರದ ಮೇಲೆ ಮಂತ್ರಿ ಮಾಡೋಲ್ಲ ರಾಜ್ಯದ ಬಗ್ಗೆ ಕಳಕಳಿ ಇಲ್ಲ ಅಂತ ನಾನು ಏನಪ್ಪಾ ನಿಮ್ಮದು ಅಂತ ಹೇಳಿ ಸರಿಯಾಗಿ ಮಾತಾಡಿ ಸರಿ ಇಲ್ಲ ಅಂದ್ರೆ ಇಲ್ಲಿ ಎಲ್ಲ ಇಡೀ ದೇಶ ಕೇಳ್ಕೊಂಡಿತ್ತೆ. ನಾಳೆ ಬೆಳಿಗ್ಗೆ ಬರೀತಾರೆ ಸುಮ್ನಿರಿ ಗೌಡ್ರೆ ಈ ಕಡೆ ನೋಡಿ ಮಾತಾಡ್ರಿ, ಅಲ್ಲೇನು ನೋಡ್ತೀರಿ, ಈ ಕಡೆ ನನ್ನ ಕಡೆ ಸುಮ್ಮನೆ